ನಮಗೇನಿಲ್ಲ ನಮಗೆ ನೀರಿನ ವ್ಯವಸ್ಥೆ ಕ್ಲೀನ್ ಆಗಿ ಮಾಡಿಕೊಟ್ರೆ ಸಾಕು. ಇನ್ನು ಪದೇ ಪದೇ ಅದನ್ನು ಅಡ್ಡ ಮಾಡೋದು ಅದು ಇರಬಾರ್ದು. ನಮಗೇನಿಲ್ಲ ನಮಗೆ ನೀರಿನ ವ್ಯವಸ್ಥೆ ಕ್ಲೀನ್ ಆಗಿ ಮಾಡಿಕೊಟ್ರೆ ಸಾಕು. ಇನ್ನು ಪದೇ ಪದೇ ಅದನ್ನು ಅಡ್ಡ ಮಾಡೋದು ಅದು ಇರಬಾರ್ದು. ಯಾಕೆ ಜಾಗಗಳು ಮಾಡಿದ್ದಾರೆ ಪಂಚಾಯತಿಯವರು ಅದನ್ನ ಬಿಡಿಸ್ಕೊಡ್ಬೋದು. ಅವ್ರಿಗೇನು ತಹಸೀಲ್ದಾರೇ ಬರ್ಬೋದು, ಅಲ್ಲಿ ಅದನ್ನ ಆಚಾರ ಮಾತಾಡ್ತಾರೆ. ನೀರಿನ ಇವತ್ತು ನಾವು ಎಷ್ಟು ನಾಳೆ ನಮ್ಮ ಮಕ್ಕಳು ಅವ್ರದ್ದು ಜಾಗ ಅವರು ಸೇಫ್ಟಿ ಮಾಡೋದು ಸರಿ. ಆ ಮಧ್ಯ ರೋಡ್ ಪಬ್ಲಿಕ್ ರೋಡ್ ತಾನೆ, ಅದಕ್ಕೆ ಬೇರೆ ಹಾಕುವ ಅಧಿಕಾರ ಇದೆಯಾ ಅವರಿಗೆ? ಮಾತಾಡ್ತೀವ್ರು ಪರಿಶೀಲನೆ ಮಾಡಿದ್ದಾರೆ. ತೆಗಿಬೇಕಾದ್ರೆ ಪೊಲೀಸ್ ಪ್ರೊಟೆಕ್ಷನ್ ಬೇಕು ಅಂತ ಹೇಳಿ ಅವರು ಇನ್ಫಾರ್ಮ್ ಮಾಡಿದ್ದಾರೆ. ಆಯ್ತಾ ಸರ್? ಅದು ಬೇಲಿ ಅಂತ ತೆಗೀರಿ. ಮತ್ತೆ ನಮಗೆ ಕುಡಿಯೋ ನೀರಿನಿಗೆ ಎಷ್ಟು 15 ದಿವಸ ಬೇಕು ಸರ್. ಎಷ್ಟು ಒಂದು 50 ಕುಟುಂಬ ಇದಾವೆ. 150 ಕುಟುಂಬ ಇದೆ. ಕೋರ ಭಾಗದಿಂದ ಈಗ 15 ದಿವಸ 10 ದಿವಸ ಆಗುತ್ತೆ ನೀರಿಗೆ. ಸರ್ ಏಕೆ ಹೋದ್ಸಲಿ ಫಾರೆಸ್ಟ್ ನೀರಿಲ್ಲ ಅಂತ ಹೇಳಿದ್ರ? ಬೆಳಿಗ್ಗೆ ಗ್ರೂಪಿಗೆ ಹಾಕ್ತಿದ್ರ? ನಾನು ಗ್ರೂಪಿಗೆ ಹಾಕ್ದೆ. 3 ದಿನ ಕಾಯಕ್ಕಾಗಲ್ಲ, ನಾಳೆ ಸಂಜೆ ಒಳಗೆ ನೀರು ಬರ್ಬೇಕು ಅಂತ. ಹೆಂಗೆ ಸರ್ ಗುರುವಾರ ಸಂಜೆ ಬಂತು ನೀರು? ಅಲ್ಲಿ ಏನ್ ಸಮಸ್ಯೆ ಆಗಿದೆ ಅಂತ ನೋಡಿ. ಬರದೇ ಏನಿಲ್ಲ, ನೀವು ಮಾಡಲ್ಲ ಅಷ್ಟೇ ಸರ್. ಏನಿಲ್ಲ, ವಾಟರ್ ಮ್ಯಾನ್ ಅವರು ಫೋನ್ ಮಾಡ್ತಿದ್ರು. ಏನಂದ್ರು ಗೊತ್ತಾ? ನಾನು ಅಲ್ಲೇ ಇದ್ದೆ. ಟಿವಿನಲ್ಲಿ ಹಾಕ್ತೀನಿ ಅಂತ ಹೇಳೋದಕ್ಕೆ ಬೇಡ, ನಾನು ನಾಳೆ ಬಂದು ನೋಡ್ತೀನಿ ಅಂತ ಹೇಳಿದ್ರಿ. ಆಯ್ತಾ? ನೀರು ಬೇಕಲ್ವಾ? ನೋಡಿ
ಒಬ್ಬೊಬ್ಬರು ಮಾತಾಡಿ. ಅವ್ರು ಮಾತಾಡ್ಲಿ. ನೀವು ಒತ್ತುವರಿ ಜಾಗ ಅಂತೀರಿ, ನಾವು ಕಾನೂನು ಪ್ರಕಾರ ಕ್ರಮ ತಗೊಳ್ಬೇಕು. ಸರ್, ನಿಮಗೆ ರೆಕಾರ್ಡ್ ಪರಿಶೀಲನೆ ಮಾಡ್ಬೋದಲ್ಲ? ಒಂದ್ ನಿಮಿಷ ಅವ್ರು ಹೇಳೋದಕ್ಕೆ ಸದನದಿಂದ ಇದ್ರದ್ದು ಜಾಗದೆಲ್ಲ ಇದ್ರದ್ದು ಸರ್ವೆ ಮಾಡೋದಿಲ್ಲ ಅಧಿಕಾರ ನನಗಿಲ್ಲ. ಅದು ಸರ್ವೆ ಬರ್ಬೇಕು, ತಹಸೀಲ್ದಾರ್ ಬರ್ಬೇಕು. ಎಷ್ಟು ದಿನ ಆಗುತ್ತೆ? ಮೆಟ್ರೋ ಆಗ್ತಿದೀವಲ್ಲ, ಅದೇ ಎಷ್ಟು ದಿನ ಆಗುತ್ತೆ? ಗೊತ್ತಿಲ್ಲ ಅಧಿಕಾರ. ತಿಂಗಳು ತನಕ ನಮಗೆ ನೀರು ಬೇಡವಾ? ನೀರು ಈಗ ನೀರಿಗೆ ನೀರು ತಾತ್ಕಾಲಿಕ ನಮ್ದು ನೀರಿನ ಇದು ಪ್ರಾಬ್ಲಮ್ ಇದು ಮಾಡ್ಕೊಳ್ಳಿ. ಆಯ್ತು, ನೀರು ಇಲ್ಲ. ಸರ್ವೆ ನೀವು ಆಮೇಲೆ ಮಾಡ್ಕೊಳ್ಳಿ. ಸರಿ, ಈಗ ನೀರು ಸರ್ವೆ ನೀವು ಆಮೇಲೆ ಮಾಡ್ಕೊಳ್ಳಿ. ಅವ್ರು ಏನ್ ಹೇಳ್ತಿದ್ದಾರೆ, ನೀರು ಒಂದ್ ನಿಮಿಷ, ನೀರು ಹೋಗಕ್ಕೆ ನಾವು ಜಾಗ ಬಿಟ್ಟಿದೀವಲ್ಲ, ಒಬ್ರು ಹೋಗಕ್ಕೆ ಜಾಗ ಬಿಟ್ಟಿದೀವಲ್ಲ ಅಂತ ಹೇಳ್ತಾರೆ. ಅದು ಇಳುವರಿ ಜಾಗ ಅದು. ನಿಲ್ಲಪ್ಪ ಅವ್ರು ಹೇಳಿ. ನಾಳೆ ನೋಡ್ತಾರೆ, ನೀವು ಒಬ್ಬರೇ ಹೊರ್ತೀರಾ, ನಾವ್ ಯಾರು ಬರಲ್ಲ, ಪಬ್ಲಿಕ್ ನೀವು ಒಬ್ರು ಹೊರ್ತೀರಾ, ಬರಕ್ಕಾಗುತ್ತಾ ನಿಮಗೆ? ಫಸ್ಟ್ ಅದನ್ನೇ ನಮ್ಮ ಪ್ರಶ್ನೆಗೆ ನೀವು ಉತ್ತರ ಕೊಡಿ. ನಿಮ್ದಿಗೆ ನಾವು ಕೇಳ್ಕೊಳ್ತಾನೆ ಒಬ್ರಿಗೆ ಬಿಟ್ಟಿರ, ಓಕೆ ನಾವು ಹೋಗ್ತೀವಿ, ಮೋಟರ್ ಹಾಳಾದ್ರೆ ನೀವು ಉತ್ತರ ಕೊಡ್ತೀರಾ? ಮತ್ತೆ ಎಂತ ಒಬ್ರಿಗೆ ಬಿಟ್ಟು ಏನ್ ಅವ್ರು ಕೇಳ್ಕೊಳ್ಳೋಣ. ಹೇಳಿ ಸರ್. ಅವ್ರು ಹೇಳ್ತಿರೋದು ನಾನು ಏನಾದ್ರು ತೊಂದರೆ ಮಾಡಿದ್ದೀನ ನಿಮಗೆ? ನಾನು ಏನ್ ಹೇಳ್ತಿದ್ದೀನಿ, ಅವ್ರು ಏನ್ ಹೇಳ್ತಿದ್ರೆ ನಾನು ಒಬ್ರಿಗೆ ಹೋಗಕ್ಕೆ ಬಿಟ್ಟಿದ್ದೀನಲ್ವಾ, ನೀವು ಒಬ್ರು ಹೋಗಿ ಅಲ್ಲಿ ನೀರು ಬಿಡ್ಬೋದಲ್ವಾ? ನಾನು ಅದನ್ನು ಕೇಳಿದೆ, ನೀವು ಕೇಳಿದ್ದೀರಲ್ಲ. ಒಂದ್ ನಿಮಿಷ ನಾನು ಫುಲ್ ಮಾತಾಡೋದಲ್ವಾ? ಗಣೇಶ್ ಇದ್ರು ಕೇಳಿದ್ದೆ, ನಾನು ಅವ್ರಿಗೆ ಕೇಳಿದೆ, ಮೋಟ್ರ್ ಹಾಳಾದ್ರೆ ಒತ್ಕೊಂಡ್ ಬರ್ಬೇಕಲ್ಲ, ಏನ್ ಮಾಡಬಹುದು? ನಾನು ಕೇಳಿದ್ದೀನಿ, ಮೋಟ್ರ್ ಹಾಳಾದ್ರೆ. ಮೋಟ್ರ್ ಹಾಳಾದಾಗಲ್ವಾ, ಮೋಟ್ರ್ ಹಾಳಾದಾಗ ನಾವೇನೋ ಮಾಡ್ಕೊಡ್ತೀವಿ. ನಿಮ್ಗೆ ಯಾಕೆ ಈಗ ನಾವು ಒಂದು ದಾರಿ ಬಿಟ್ಟಿದ್ದೀವಲ್ಲ ಒಬ್ರು ಹೋಗಕ್ಕೆ, ನೀರಿಗೆ ಏನಾದ್ರು ನಾವು ಸಮಸ್ಯೆ ಮಾಡಿದ್ವಾ? ಒಂದ್ ನಿಮಿಷ, ಇದು ಹಿಡುವಳಿ. ನಾನು ಅವ್ರು ಹೇಳಿದ್ದು ಹೇಳ್ತೀನಿ, ನನ್ನ ಜಾಗ ಆಯ್ತು, ನನ್ನ ಜಾಗ. ನಾನು ಬೆಳಿಗ್ಗೆ ಅವ್ರ ಹತ್ರ ನನಗೆ ರೆಡಿ ಹೊರಡಕ್ಕಾಗಿಲ್ಲ. ನಾನು ಆ ಅಮ್ಮನ ಹತ್ರ 1 ಗಂಟೆ ಮಾತಾಡಿದ್ದೀನಿ. ನಾನು ನಿಮ್ಮ ಜಾಗ ನನ್ನ ಡಾಕ್ಯುಮೆಂಟ್ಸ್ ಏನು ತಂದ್ಕೊಡಿ ಅಂದ್ರೆ ನಿಮ್ಮ ಹತ್ರ ಏನು ಕೊಡ್ಬೇಕು? ನಾನು AC ಹತ್ರ ಕೊಡ್ತೀನಿ, DC ಹತ್ರ ಕೊಡ್ತೀನಿ. ನನ್ನ ಜಾಗಕ್ಕೆ ನೀವೇನಾದ್ರೂ ಬಂದ್ರೆ ಅತಿಕ್ರಮ ಪ್ರವೇಶ ಅಂತೇಳಿ ನಿಮ್ಮೆಲ್ಲರ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ. ಇದೇ ಮಾತು ಹೇಳಿದೆ ಅಮ್ಮ. ನಾನು ಯಾವ ಕಡೆ ಸರಿ ಹೇಳಿದೆ? ಸರಿ ಸರ್. ಅಲ್ಲ ಸರ್, ಈಗ ಯಾವ ಕಡೆ ಇದು ಮಾಡ್ಬೇಕು ನಾನು? ಸರ್ ಅಲ್ಲ ಚಂದ್ರಣ್ಣ, 50 ವರ್ಷದಿಂದ ನಮ್ಮ ಅಪ್ಪ ನಮಗೆ ಬಿಟ್ಕೊಟ್ಟಿದ್ರು. ಅವ್ರಿಗೆ ಬಿಟ್ಕೊಟ್ಟಿದ್ರು. ಅವಾಗ್ಲೇ ನೀವು ಪಂಚಾಯತಿಂದ ಬಾವಿ ಮಾಡ್ಬೇಕಾದ್ರೆ ನಿಷೇಧ ಮಾಡ್ಬೇಕಿತ್ತು, ಮೋಟ್ರ್ ಕೂರ್ಸ್ಬೇಕಾದ್ರೆ ನಿಲ್ಸ್ಬೇಡ. ಇಲ್ಲ ಕಣ, ಅದಕ್ಕಿಂತ ಮೊದಲೇ ಇತ್ತಲ್ಲ ಏನದು? ಅದಕ್ಕಿಂತ ಮುಂಚೆ ಈಗ ಪಂಚಾಯತಿ ನೀರಿಗೆ ಅವ್ರು ತೊಂದರೆ ಮಾಡಬಾರ್ದು. ಅವ್ರು ಹೇಳೋದು ನಾನು ತೊಂದರೆ ಮಾಡ್ತಿಲ್ಲ, ಈಗ ಹೋಗ್ಬೋದಲ್ಲ, ಒಬ್ರು ಹೋಗ್ಬೋದಲ್ಲ, ತೊಂದರೆ ನಾನು ಮಾಡ್ತಾ ಇದ್ದೀನಿ, ನಾನು ತೊಂದರೆ ಏನ್ ಮಾಡ್ತಾ ಇದ್ದೀನಿ ಅಂತ ಅವ್ರು ಕೇಳಿ. ನಿನ್ನೆ ಹೋಗಿದ್ದಾರೆ 5 ಗಂಟೆ ಬರ್ತೀರಾ ನೀವು? ಈಗ ನನಗೆ ವಾಟರ್ ಮ್ಯಾನ್ ಒಂದು ನಿಮಿಷ ಆಯ್ತು ಸರ್, ಈಗ ಬೇಲಿ ತೆಗಿತೀನಿ ನಾನು. ಪಂಚಾಯತಿಂದ ಗೇಟ್ ಮಾಡ್ಕೊಡಿ, ಪಂಚಾಯತಿಂದ ಗೇಟ್ ಮಾಡೋದು ನ್ಯಾಯನಾ? ಮಾಡ್ಕೊಡ್ಬೋದಾ? ಅವ್ರದ್ದು ಬೇಲಿ ಅದು ಜಾಗ ನೀವು ಸರ್ವೆ ಮಾಡಿಸಿ, ನಿಮ್ದೇ ಅಂತ ಸರ್ಕಾರದ ಒತ್ತುವರಿ ಆಗಿದೆ ಅಂತಂದ್ರೆ ನಾವು ಬಿಟ್ಕೊಡ್ತೀವಿ. ಇಲ್ಲ ಹಿಡುವಳಿಗೆ ಬಂದ್ರೆ ಕೀ ಅಥಾರಿಟಿ ಗೇಟ್ ಇರಲಿ, ಬೇಕಿದ್ರೆ ಗೇಟು ಅಯ್ಯಪ್ಪರ ಹತ್ರ ಒಂದಿರುತ್ತೆ, ನನ್ನ ಹತ್ರ ಒಂದಿರುತ್ತೆ, ದೊಡ್ಡದಾಗಿ ಗೇಟ್ ಮಾಡ್ಕೊಡಿ. ಅವಾಗ ನಾಳೆ ಒಬ್ಬನಿಗೆ ನೀರು ಬೇಕಾಗುತ್ತೆ, ಒಂದು ಕೊಡ್ತಾನ. ಅವಾಗ ಯಾರ ಕೀ ತಗೋಬೇಕು? ಎಲ್ಲರಿಗೂ ಒಂದೊಂದು ಕೀ ಕೊಡ್ತೀರಾ ಸರ್? ಅದು ನೀವು ಕೇಳಬೇಕಿತ್ತು ಸರ್. ಎಲ್ಲರೂ ಕೊಡ್ತೀರಿ, ಕೋರವ್ರಿಗೆ ನೀವು ಒಂದು ಕೀ ಕೊಡ್ತೀರಾ? ಅವ್ರು ಹೇಳಿದ್ದು ಇವ್ರು ಹೇಳ್ತಾ ಇರೋದು. ಅವ್ರು ಕೇಳ್ಬೇಕು ಸರ್, ಅವ್ರು ಕೇಳಿ ಸರ್. 1 ನಿಮಿಷ, ನಮ್ಮ ಮಾತಿಗಿಂತ ಅವ್ರ ಮಾತಿಗೆ ಬೆಲೆ ಇದೆ ಅಲ್ಲಿ. ನಮ್ಮ ಮಾತಿಗೆ ಬೆಲೆ ಇರಲ್ಲ, ಅವ್ರ ಮಾತಿಗೆ ಬೆಲೆ ಇರ್ತದೆ. ನಮ್ಮ ಮಾತಿಗೆ ಬೆಲೆ ಕೊಡ್ತಾರ? ಸರ್, ಮಾತಾಡೋದಕ್ಕೆ ಎಲ್ಲರೂ ಬೆಲೆ ಕೊಡ್ತಾರೆ ಸರ್. ಹೇಳ್ಬೇಕಿತ್ತು ಸರ್, ಒಬ್ಬರಿಗೆ ನೀರು ಬೇಕು ಅಂತ ಕೊಡ್ಬೇಕು. 1 ಗಂಟೆ ಮಾತಾಡಿದ್ದೀನಿ ಅವ್ರ ಹತ್ರ, 1 ಗಂಟೆ ಮಾತಾಡಿದ್ದೀನಿ ಬೆಳಿಗ್ಗೆ. ಆಯ್ತು, ಈ ಪೊಲೀಸರು ಬರ್ತಾರೆ, ಅಲ್ಲಿ ಹೋಗಲ್ಲ. ಸರಿ, ಇವತ್ತು ನಮಗೆ ಈ ಸಮಸ್ಯೆ ಬಗೆಹರಿಸೋಣ. ಒಂದ್ ನಿಮಿಷ, ಪೊಲೀಸರು ಬರ್ತಾರೆ, ಅಲ್ಲಿ ಹೋಗೋಣ. ಅದೇನಾದ್ರು ಹಿಡುವಳಿ ಜಮೀನು ಆಗಿದ್ದು, ಅಕಸ್ಮಾತ್ ಏನಾದ್ರು ಆಗಿದ್ದು, ಮುಂದಿನ ಏನಾದ್ರು ಮುಂದಿನ ತಿಂಗಳಲ್ಲಿ ಏನಾದ್ರು ನನಗೆ ಸಮಸ್ಯೆ ಆದ್ರೆ ಜೀಪ್ ಅಂತು ನೀವು ಜವಾಬ್ದಾರಿ ಆಗ್ಬೇಕಾಗುತ್ತೆ. ಯಾಕಂದ್ರೆ ಹಿಡುವಳಿ ಜಮೀನಲ್ಲಿ ಬೇರೆ ಕೇಳಕ್ ಹೋಗಿ ಅವ್ರು ಹಾಕಿದ ಅವರೇ ಕೇಳಬೇಕು. ಬೇಲಿ ಕಾನೂನು ಏನಿದೆ, ಸಾರ್ವಜನಿಕರಿಗೆ ಕುಡಿಯೋ ನೀರು ಗಾಳಿಗೂ ತೊಂದರೆ ಮಾಡಬಾರ್ದು ಅಂತ ಇದೆಯಾ? ಇದೆಯಾ ಸರ್? ಅದರಲ್ಲಿ ಇದೆಯಾ?
ಒಂದು ನಿಮಿಷ. ಅದು ನಮಗೆ ಫಸ್ಟ್ ಬಿಟ್ಕೊಡುವಾಗ ಯಾವುದು ಬೇಡ. ಇಲ್ಲ ಇಲ್ಲ ಜಾಗ ಗುರುತಿಸ್ಕೊಳ್ಳಿ, ಹೌದಾ ಅಲ್ವಾ ಅದು ಅಂತ ಹೇಳಿ ಜಾಗ ಗುರುತಿಸ್ಕೊಳ್ಳಿ ಅಂತ ತಹಸೀಲ್ದಾರ್ ಲೆಕ್ಕ ಬರೀತಾ ಇದ್ದೀನಿ. ನಾನು ಅವ್ರ ಹತ್ರ ಇದು ಮಾಡ್ಕೊಳ್ಳಲ್ಲ, ನಿಮ್ಮ ಹತ್ರ ಇದು ಮಾಡ್ಕೊಳ್ಳಲ್ಲ. ಅಲ್ಲ, ಸರ್ವೆ ಮಾಡಿ. ಹೌದು, ಸರ್ವೆ ಮಾಡ್ಕೊಳ್ಳಿ. ಅಲ್ಲ, ಸರ್ವೆ ಮಾಡಿ ಇಡುವರಿ ಆದ್ರೆ ಬಿಡಿಸಿ. ಒತ್ತುವರಿ ಒತ್ತುವರಿ ಬಿಡಿಸಿ. ಇಡುವರಿ ಆದ್ರೆ ನಮಗೆ ನೀರಿಗೆ ಅಡ್ಡ ಕಟ್ಟಂಗಿಲ್ಲ ಯಾರು. ಅಲ್ವಾ? ನೀರಿಗೆ ನೀವು ಇವತ್ತು ಕಟ್ಟಂಗಿಲ್ಲ. ಪೊಲೀಸ್ ಕಟ್ಟಿ ಸ್ಪಾಟ್ ಇನ್ಸ್ಪೆಕ್ಷನ್ ನಾವು ಮಾಡಿ. ಕೇಳ್ತೇವೆ, ನೀರಿಗೂ ದಾರಿಗೂ ಪ್ರಾಬ್ಲಮ್ ಅವ್ರು ಹೇಳೋದು ನಾವು ಒಬ್ರು ಹೋಗ್ಬಿಟ್ಟಿದ್ದೀವಲ್ಲ ಹಂಗೆ ಹೇಳೋದು. ಏನಿದೆ ಅವನಿಗೆಲ್ಲ ಆಗುತ್ತೆ, ಜಾಗ ಬೇಕು ಅವ್ರಿಗೆ. ಏನಿದೆ ಮಾಮೂಲಿ ಅದನ್ನ ಎಲ್ಲ ಬಂದು ಬಂದಲ್ಲಿ ಬಂದಿದ್ದೀಗ ಅದು ನೋಡಿ ಇಲ್ಲಿ ಹತ್ರ ಆಗಲ್ಲ. ಹೇಳೋದು ಮಾಡೋದಾದ್ರೆ ಈಗ ತಗೊಳ್ಳಿ, ಕಾನೂನು ಪ್ರಕಾರ ಬೇಲಿ ತೆಗೆದು ತಹಸೀಲ್ದಾರ್ ಈ ಜವಾಬ್ದಾರಿ ಅಲ್ಲ. ಆಯ್ತಾ? ನನಗೆ ಮಹೇಶ್ ಅಂತ ಒಬ್ರು ತಿಳಿಯೋದು, ಅವ್ರು ಇದೇ ತರ ಇಳುವರಿ ಜಾಗ ತೆಗೆದುಕೊಂಡು ಪಬ್ಲಿಕ್ ಆಗಿ ಒಂದು ಪಂಚಾಯತ್ ಮೋಟರ್ ಆನ್ ಮಾಡಕ್ಕೆ ಪಬ್ಲಿಕ್ ಆಗಿ ಇರ್ಬೇಕು. ನಾವು ಸರಿ ಅವ್ರ ತೋಟಕ್ಕೆ ದನ ಹೋಗುತ್ತೆ, ಅವ್ರು ಬೇಲಿ ಹಾಕಿದ್ದಾರೆ. ಅಯ್ಯಪ್ಪಣ್ಣ ಇದೆಯಂತಕ್ಕೆ ಅಂತ ಅದೇ ಅಲ್ಲಿನ ಬೇಲಿ ಹಾಕ್ಬೋದಲ್ಲ ಅವರು, ಹಂಗೆ ಹಾಕೊಂಡು ಕವರ್ ಮಾಡಿ. ಅದು ಸರ್ ಒಂದು ನಿಮಿಷ, ನೀವು ಅವರನ್ನು ಮುಂದೆ ನೋಡೋಣ ಅಷ್ಟೇ. ಅದು ನಾವು ಹೇಳೋದಿಷ್ಟೇ, ಸ್ವಲ್ಪ ಲಾ ಅಂಡ್ ಕ್ರಿಯೇಟ್ ಮಾಡ್ಕೊಂಬೇಡಿ. ನೀವು ಒಟ್ಟಿಗೆ ಹೋಗಿ ಇವ್ರ ಹತ್ರ ಹೋಗಿ ಡಿಸ್ಟರ್ಬ್ ಮಾಡಬೇಡಿ. ಯಾಕಂದ್ರೆ ಇವ್ರು ಗೌರ್ಮೆಂಟ್ ಆಫೀಸಿಯಲ್, ಕೇಸ್ ಕೊಟ್ಟರೆ ಎಲ್ಲರೂ ಹೋಗ್ತೀರಾ. ನೀವು ಕೊಟ್ಟರೆ ಇವ್ರು ಒಬ್ಬರ ಮೇಲೆ ಕೊಡ್ಬೋದು. 1 ವರ್ಷಕ್ಕೆ 50 ಜನ ಅಲ್ಲ, ಅದನ್ನ ಹೇಳ್ತಾ ಇದೀನಿ. ಮುತ್ತಿಗೆ ಯಾರೋ ಅಂತಂದ್ರು, ಮುತ್ತಿಗೆ ಗಿತ್ತಿಗೆ ಅಂತಂದ್ರೆ, ಮುತ್ತಿಗೆ ಗಿತ್ತಿಗೆ ವರ್ಡ್ಸ್ ಯೂಸ್ ಮಾಡಿದ್ರೆ ನಾವು ಬೇರೆ ತರ ಮಾಡಬೇಕು. ಮನವಿ ಅಷ್ಟೇ ಮಾಡ್ಬೇಕಾದ್ರೆ ಜಸ್ಟ್ ಮನವಿ. ಆ ಮನವಿಗೆ ಅವ್ರು ಆಕ್ಷನ್ ಮಾಡ್ತಿದ್ರೆ ಎಲ್ಲ ಕೇಳಬೇಕು. ಅವ್ರು ಆಕ್ಷನ್ ಮಾಡಿದ್ರೆ ನಾವು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.